ನಮಸ್ಕಾರ ವೀಕ್ಷಕರೇ, ಇದು ಜುಲೈ 24, 2025 ಸ್ಟೋರಿ. ಒಂದು ಕಂಪ್ನಿಯ ವಾಲ್ಯೂಮ್ ಹೆಚ್ಚಾಗ್ತಾ ಇತ್ತು, ರೆವೆನ್ಯೂ ಗ್ರೋ ಆಗ್ತಾ ಇತ್ತು, ಪ್ರಾಫಿಟ್ ಕೂಡ ಗ್ರೋ ಆಗ್ತಾ ಇತ್ತು. ಆದರೂ ಕೇವಲ ಒಂದೇ ಒಂದು ದಿನದಲ್ಲಿ ಆ ಕಂಪ್ನಿಯ ಸ್ಟಾಕ್ ಸುಮಾರು 28% ಕ್ರ್ಯಾಶ್ ಆಯಿತು. ಆ ಕಂಪ್ನಿ ಬೇರೆ ಯಾವುದೂ ಅಲ್ಲ, IEX. ಇದಕ್ಕೆ ಕಾರಣ ಏನು ಹೇಳಿ? CRCಯ ಮಾರ್ಕೆಟ್ ಕಪ್ಲಿಂಗ್ ಆರ್ಡರ್. ಕಂಪ್ನಿಯ ಬಿಸ್ನೆಸ್ ಓವರ್ನೈಟ್ ತಲೆ ಕೆಳಗಾಗೋಯಿತು. ಆದರೆ ಇನ್ವೆಸ್ಟರ್ಸ್ ಪ್ರೀಮಿಯಂ ಪ್ರೈಸ್ ಪೇ ಮಾಡ್ತಾ ಇದ್ದಂಥ ಅದರ ರೆಗ್ಯುಲೇಟರಿ ಮೋಡ್ನ ಬಗ್ಗೆ ಒಂದು ಪ್ರಶ್ನೆ ಎದ್ದಿತ್ತು. ಅಲ್ಲಿಗೆ ವ್ಯಾಲ್ಯೂಯೇಷನ್ನ ಬಗ್ಗೆ ಇದ್ದಂಥ ಇಲ್ಯೂಷನ್ ಎಂಡ್ ಆಯಿತು. ಈ ಸಿಚುವೇಶನನ್ನು ಇನ್ನೂ ರಿಲೇಟಿಬಲ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ HUL ಅಂದರೆ ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ ನಿಮಗೆಲ್ಲ ಗೊತ್ತೇ ಇದೆ, ಇದರ ಸ್ಟೋರಿಯನ್ನು ನೋಡೋಣ. ಇದೊಂದು ಫ್ಯಾಂಟಾಸ್ಟಿಕ್ ಆದಂಥ ಕಂಪ್ನಿ. ಯಾವುದೇ ಮೇಜರ್ ಕ್ರೈಸಿಸ್ ಕೂಡ ಇರಲಿಲ್ಲ. ಆದರೂ ಕಳೆದ 5 ವರ್ಷಗಳಲ್ಲಿ ಇದರ ಸ್ಟಾಕ್ ಸುಮಾರು ಫ್ಲಾಟ್ ಆಗೇ ಇದೆ. ಇದೇ ಟೈಮ್ನಲ್ಲಿ ಮಾರ್ಕೆಟ್ ಸುಮಾರು 10% ಆನ್ಯುವಲ್ ರಿಟರ್ನ್ ಅನ್ನು ಕೊಟ್ಟಿತ್ತು. ಆದರೆ HULನ ಸೇಲ್ಸ್ ಗ್ರೋತ್ ಹೆಚ್ಚಾಗಿ 6%ಗಿಂತ ಕಮ್ಮಿ ಇತ್ತು. ಆದರೆ ವ್ಯಾಲ್ಯೂಯೇಷನ್ ಮಾತ್ರ 45ರಿಂದ 60 ಟೈಮ್ಸ್ ಅರ್ನಿಂಗ್ಸ್ ಇತ್ತು. ಅಂದರೆ ಕೆಲವೊಮ್ಮೆ ರಿಸ್ಕ್ ಬಿಸ್ನೆಸ್ನಲ್ಲಿ ಇರಲಿಲ್ಲ, ಆ ಬಿಸ್ನೆಸ್ಗಾಗಿ ನಾವು ಕೊಡುವಂಥ ಪ್ರೈಸ್ನಲ್ಲಿತ್ತು. ಇವತ್ತು ಇಂಥ 5 ಕಂಪ್ನೀಸ್ನ ಬಗ್ಗೆ ನೋಡೋಣ. ಇವುಗಳ ವ್ಯಾಲ್ಯೂಯೇಷನ್ ಗ್ರೋತ್ಗಿಂತ ತುಂಬಾ ಹೆಚ್ಚಾಗಿ ಮುಂದುವರ್ತಾ ಇದೆ. ಈ ವಿಡಿಯೋನ ಎಂಡ್ ಟು ಎಂಡ್ ನೋಡಿ, ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ವಿಡಿಯೋದ ಮೊದಲ ಕಂಪ್ನಿ ಬಂದು ಡಿಮಾರ್ಟ್. ಒಂದು ಸೂಪರ್ ಮಾರ್ಕೆಟ್ನ ಸಿಂಪಲ್ ಪ್ರಾಮಿಸ್ ಏನು ಹೇಳಿ? ಎವ್ರಿಡೇ ಎಸೆನ್ಷಿಯಲ್ಸು ಕನ್ಸಿಸ್ಟೆಂಟ್ ಆಗಿ ಲೋ ಪ್ರೈಸ್ನಲ್ಲಿ ಕೊಡೋದು. ಅಂದರೆ ಡಿಮಾರ್ಟ್ನ ಕೆಲಸ ಅದು. ಕಂಪ್ನಿ ತನ್ನ ಹೆಚ್ಚಿನ ಸ್ಟೋರ್ಗಳನ್ನು ತಾನೇ ಓನ್ ಮಾಡ್ತಿದೆ. ಇದರಿಂದ ರಿಟೇಲ್ ಪ್ರೆಷರ್ ಕಮ್ಮಿ ಆಗ್ತಾ ಇದೆ. ಆ್ಯಂಡ್ ಕಂಪ್ನಿಯ ಫೋಕಸ್ ಗ್ರಾಸರೀಸ್ ಮತ್ತು ಡೈಲಿ ಎಸೆನ್ಷಿಯಲ್ಸ್ನ ಮೇಲಿದೆ. ನಮ್ಮ ದೇಶದಲ್ಲಿ ಆರ್ಗನೈಸ್ಡ್ ರಿಟೇಲ್ ಮಾರ್ಕೆಟ್ ಸುಮಾರು 15 ಲಕ್ಷ ಕೋಟಿಯ ವ್ಯಾಲ್ಯೂ. ಅದರಲ್ಲಿ ಡಿಮಾರ್ಟ್ನ ಶೇರ್ 5% ಮಾತ್ರ. ಅಂದರೆ ಮುಂದೆ ಬೆಳೆಯೋದಕ್ಕೆ ಮಾರ್ಕೆಟ್ನಲ್ಲಿ ಇನ್ನೂ ದೊಡ್ಡ ಸ್ಪೇಸ್ ಇದೆ ಈ ಕಂಪ್ನಿಗೆ. ಆದರೆ ಈ ಸ್ಟೋರಿಯ ಟ್ವಿಸ್ಟ್ ಗ್ರೋತ್ನಲ್ಲಿಲ್ಲ, ಆ ರನ್ವೇಗೆ ಮಾರ್ಕೆಟ್ ಕೊಟ್ಟಿರುವಂಥ ಟಿಕೆಟ್ ಪ್ರೈಸ್ನಲ್ಲಿದೆ. ಡಿಮಾರ್ಟ್ ಈಗ ಸುಮಾರು 82ರಿಂದ 83x P-ನಲ್ಲಿ ಟ್ರೇಡ್ ಆಗ್ತಾ ಇದೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ವಿಶಾಲ್ ಮೆಗಾ ಮಾರ್ಟ್ ಸುಮಾರು 58x, ಎಲೆಕ್ಟ್ರಾನಿಕ್ಸ್ ಮಾರ್ಟ್ ಸುಮಾರು 49x ಮತ್ತು ವಿ ಮಾರ್ಟ್ ಸುಮಾರು 41x ಟ್ರೇಡ್ ಆಗ್ತಾ ಇದೆ. ಅಂದರೆ ಸಿಂಪಲ್ ಆಗಿ ಹೇಳ್ತೀನಿ, ಒಂದು ಕಂಪನಿ ₹1 ಪ್ರಾಫಿಟ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ನೀವೆಷ್ಟು ಕೊಡೋದಕ್ಕೆ ರೆಡಿ ಇದ್ದೀರಾ ಅಂತ. ಅಂದರೆ 83 ಪಟ್ಟು ಅರ್ನಿಂಗ್ ಪೇ ಮಾಡೋದಕ್ಕೆ ನೀವು ರೆಡಿ ಇದ್ದರೆ 83 PE ಅಂತ ಅರ್ಥ. ಇಷ್ಟೊಂದು ಪ್ರೀಮಿಯಂ ವ್ಯಾಲ್ಯೂಯೇಷನಲ್ಲಿ ಮಾರ್ಕೆಟ್ ಕಂಪ್ನಿಯಿಂದ ನಾರ್ಮಲ್ ಎಕ್ಸಿಕ್ಯೂಷನನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಅದು ಪರ್ಫೆಕ್ಷನನ್ನು ಎಕ್ಸ್ಪೆಕ್ಟ್ ಮಾಡುತ್ತೆ. ಆದರೆ ಇಲ್ಲಿ ಕೆಲವು ವಾರ್ನಿಂಗ್ ಲೈಟ್ಸ್ಗಳು ಕಾಣಿಸ್ತವೆ. ಹಿಂದೆ ಸುಮಾರು 25ರಿಂದ 30% ಗ್ರೋತ್ ಮಾಡ್ತಾ ಇದ್ದಂಥ ಕಂಪ್ನಿ ಈಗ ರಫ್ಲಿ 16% ಗ್ರೋತ್ ಝೋನ್ನಲ್ಲಿದೆ. Q1 FY27ನಲ್ಲಿ ಲೈಕ್ ಫಾರ್ ಲೈಕ್ ಗ್ರೋತ್ 10.8% ನಿಂದ 5.5% ಇಳಿದಿದೆ. ಈಗಾಗಲೇ ಇರುವಂಥ ಓಲ್ಡರ್ ಸ್ಟೋರ್ಗಳ ಗ್ರೋತ್ ಮೊಮೆಂಟಮ್ ಸ್ಲೋ ಆಗ್ತಾ ಇದೆ ಅಂತ ಅರ್ಥ. ಆಪರೇಟಿಂಗ್ ಮಾರ್ಜಿನ್ ಬಂದು 7 to 8% ಮಾತ್ರ ಇದೆ. ಇನ್ನೊಂದು ಗಮನಿಸಬೇಕಾದ ಇಂಪಾರ್ಟೆಂಟ್ ಮ್ಯಾಟ್ರಿಕ್ ಅಂದರೆ ಅದು ಇನ್ವೆಂಟ್ರಿ ಟರ್ನ್ಓವರ್. ಇದು FY23ನಲ್ಲಿ 14.8x ಇದ್ದಿದ್ದು FY26 ಬಂದಾಗ 12.8xಗೆ ಇಳಿದಿದೆ. ಅಷ್ಟೇ ಅಲ್ಲ, ಫಿಕ್ಸ್ಡ್ ಅಸೆಟ್ ಟರ್ನ್ಓವರ್ ಮತ್ತು ರೆವಿನ್ಯೂ ಪರ್ ಸ್ಕ್ವೇರ್ ಫುಟ್ ಕೂಡ ಪ್ರೆಷರ್ನಲ್ಲಿದೆ ಅಂತ ಕಾಣಿಸ್ತಾ ಇದೆ. ಇದರ ಅರ್ಥ ಏನು ಅಂದರೆ ಕಂಪ್ನಿ ಹೊಸ ಅಸೆಟ್ನಲ್ಲಿ ಇನ್ವೆಸ್ಟ್ ಮಾಡಿದ್ರೂ ಕೂಡ ಅವುಗಳಿಂದ ಈ ಹಿಂದಿನ ಹಾಗೆ ಎಫಿಷಿಯೆಂಟ್ ಆಗಿ ಸೇಲ್ಸ್ ಜನರೇಟ್ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಈಗ 10 minutes ಡೆಲಿವರಿ ಕೂಡ ಎಂಟ್ರಿ ಕೊಟ್ಟಿದೆ. ಬ್ಲಿಂಕಿಟ್ಟು, ಝೆಪ್ಟೋ ಆಗಿರ್ಬೋದು ಅಥವಾ ಇನ್ಸ್ಟಾಮಾರ್ಟ್ ಡಿಮಾಂಡ್ ಕ್ಯಾಪ್ಚರ್ ಮಾಡ್ತಾ ಇದೆ. ಇದೇ ಟೈಮ್ನಲ್ಲಿ ಡಿಮಾರ್ಟ್ ರೆಡಿ ಈಗ ಕನ್ಸಾಲಿಡೇಷನ್ ಮೋಡ್ನಲ್ಲಿದೆ. ಈಗ ಕಾಂಪಿಟೇಷನ್ ಕೇವಲ ಚೀಪೆಸ್ಟ್ ಯಾರು ಅನ್ನೋದ್ರ ಬಗ್ಗೆ ಮಾತ್ರ ಇದೆ. ಅದರ ಜೊತೆಗೆ ಮೋಸ್ಟ್ ಕನ್ವೀನಿಯೆಂಟ್ ಯಾರು, ಚೀಪೆಸ್ಟ್ ಯಾರು, ಮೋಸ್ಟ್ ಕನ್ವೀನಿಯೆಂಟ್ ಯಾರು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿದೆ. ಮ್ಯಾನೇಜ್ಮೆಂಟ್ ಪ್ರತಿ ವರ್ಷ ಸುಮಾರು 3000ದಿಂದ 3300 ಕೋಟಿ ಕ್ಯಾಪೆಕ್ಸ್ ಮಾಡೋದಕ್ಕೆ ಆ್ಯಂಡ್ 10 to 20% ಸ್ಟೋರ್ ಆ್ಯಡ್ ಮಾಡೋದಕ್ಕೆ ಪ್ಲಾನ್ ಮಾಡಿದೆ. ಹೀಗಾಗಿ ಮುಂದೆ ಸೇಮ್ ಸ್ಟೋರ್ ಗ್ರೋತ್, ಅಸೆಟ್ ಪ್ರೊಡಕ್ಟಿವಿಟಿ ಆ್ಯಂಡ್ ಕ್ಯಾಶ್ ಕನ್ವರ್ಷನ್ ಇವುಗಳನ್ನು ಗಮನಿಸೋದು ತುಂಬಾ ಇಂಪಾರ್ಟೆಂಟ್. ಈಗ ವರ್ಡಿಕ್ಟ್ ಏನು? ಡಿಮಾರ್ಟ್ ಒಂದು ಹೈ ಕ್ವಾಲಿಟಿ ಬಿಸ್ನೆಸ್ ಆಗಿರ್ಬೋದು, ಆದರೆ ಸುಮಾರು 83x ಅರ್ನಿಂಗ್ಸ್ ವ್ಯಾಲ್ಯೂಯೇಷನ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಅಂದರೆ ತುಂಬಾ ಪ್ರೀಮಿಯಂ ಆಗಿ ಟ್ರೇಡ್ ಆಗ್ತಾ ಇದೆ. ಎಕ್ಸಿಕ್ಯೂಷನಲ್ಲಿ ಆಗುವಂಥ ಒಂದು ಸಣ್ಣ ಮಿಸ್ ಕೂಡ ಒಂದು ದೊಡ್ಡ ವ್ಯಾಲ್ಯೂಯೇಷನ್ ಕರೆಕ್ಷನ್ಗೆ ಕಾರಣ ಆಗ್ಬೋದು. ಇನ್ನು ನಮ್ಮ ನೆಕ್ಸ್ಟ್ ಕಂಪನಿಯ PE ಡಿಮಾರ್ಟ್ಗಿಂತ 3 ಪಟ್ಟು ಹೆಚ್ಚು. ಅಷ್ಟೇ ಅಲ್ಲ, ಡಿಮಾರ್ಟ್ ಹೊಂದಿರುವಂಥ ಸ್ಕೇಲ್ ಕೂಡ ಈ ಕಂಪ್ನಿಗಿಲ್ಲ. ಚಾಪ್ಟರ್ 2 ಥರ್ಮ್ಯಾಕ್ಸ್, ಗ್ರೀನ್ ಫ್ಯೂಚರ್, ಗ್ರೇ ಎಕ್ಸಿಕ್ಯೂಷನ್. ಇದು ಒಂದು ಕೆಮಿಕಲ್ ಆ್ಯಂಡ್ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರರ್. ಫಾಸಲ್ ಫ್ಯೂಯಲ್ನಿಂದ ರಿನ್ಯೂಯಬಲ್ ಎನರ್ಜಿಗೆ ಶಿಫ್ಟ್ ಆಗಬೇಕು ಅಂತ ಯಾರಾದರೂ ಅಂದ್ಕೊಂಡ್ರೆ ಪ್ಲ್ಯಾಂಟನ್ನು ತಾನೇ ಡಿಸೈನ್ ಮಾಡಿ ಅದನ್ನು ಬಿಲ್ಡ್ ಮಾಡಿ ಆಪ್ರೇಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಅಥವಾ ಅವ್ರಿಗೆ ಇಷ್ಟ ಇಲ್ಲದೆ ಇರ್ಬೋದು. ಅಂಥ ಸಂದರ್ಭದಲ್ಲಿ ಥರ್ಮ್ಯಾಕ್ಸ್ ಎಂಡ್ ಟು ಎಂಡ್ ಸೊಲ್ಯೂಷನನ್ನು ಪ್ರೊವೈಡ್ ಮಾಡುತ್ತೆ. ಕ್ಲೀನ್ ಎನರ್ಜಿ, ಏರ್ ಆ್ಯಂಡ್ ವಾಟರ್ ಇವೆಲ್ಲವೂ ಕೂಡ ಫ್ಯೂಚರ್ ಫೇಸಿಂಗ್ ಥೀಮ್ಸ್. ಆದರೆ ಸ್ಟಾಕ್ ಈಗ ಸುಮಾರು 95x P-ನಲ್ಲಿ ಟ್ರೇಡ್ ಆಗ್ತಾ ಇದೆ. ತುಂಬ ಪ್ರೀಮಿಯಮ್ ಆಗಿ ಟ್ರೇಡ್ ಆಗ್ತಾ ಇದೆ.
ಆಪರೇಟಿಂಗ್ ಮಾರ್ಜಿನ್ ಅಂಡ್ ROC ಇಂಡಸ್ಟ್ರಿಯ ಲೋವರ್ ಎಂಡ್ನಲ್ಲಿದೆ ಅಂಡ್ PG ರೇಷಿಯೋ ಬಂದು ಪಿಯರ್ಸ್ಗಳಲ್ಲಿ ಅತಿ ಹೆಚ್ಚಿದೆ. ಕಂಪನಿಯ ಓವರ್ ಆಲ್ ಸೇಲ್ಸ್ ಗ್ರೋತ್ ಕೂಡ ಸ್ಲೋ ಆಗಿದೆ. ಇದರ ಬಿಸ್ನೆಸ್ ಪ್ರಾಜೆಕ್ಟ್ ಇಂಟೆನ್ಸಿವ್ ಆಗಿರೋದ್ರಿಂದ ಎಕ್ಸಿಕ್ಯೂಷನ್ ರಿಸ್ಕ್ ಕೂಡ ಅಷ್ಟೇ ಇದೆ. ಪ್ರಾಜೆಕ್ಟ್ ಬೇಸ್ಡ್ ಬಿಸ್ನೆಸ್ ನಲ್ಲಿ ಡಿಲೇಸ್ ಅಂಡ್ ಕಾಸ್ಟ್ ಓವರ್ ರನ್ ಆದಾಗ ಮಾರ್ಜಿನ್ ಮೇಲೆ ಒಂದು ದೊಡ್ಡ ಇಂಪ್ಯಾಕ್ಟ್ ಆಗ್ಬೋದು. FGD ಪ್ರಾಜೆಕ್ಟ್ಸ್ ನ ಬಗ್ಗೆ ಒಂದು ಹಂತದಲ್ಲಿ ಬ್ಲಡ್ ಪಾತ್ ಅನ್ನುವಷ್ಟು ಟಫ್ ಇತ್ತು. ಬಯೋ CNG ಬಿಸ್ನೆಸ್ ನಲ್ಲೂ ಕೂಡ ಡಿಲೇ ಆಗ್ತಾ ಇತ್ತು, ರೈಟ್ ಡೌನ್ಸ್ ಆಗ್ತಾ ಇತ್ತು. FEPL ಎಕ್ಸ್ಪ್ಯಾನ್ಷನ್ ಅಂಡ್ ಪ್ರಾಫಿಟಬಿಲಿಟಿ ಟೈಮ್ ಲೈನ್ ಕೂಡ ಪದೇ ಪದೇ ಪೋಸ್ಟ್ಪೋನ್ ಆಗ್ತಾ ಇದೆ. ಕಂಪನಿ ಕೆಲವು ಲೋ ಮಾರ್ಜಿನ್ ಇನ್ಫ್ರಾಸ್ಟ್ರಕ್ಚರ್ ಆರ್ಡರ್ಗಳನ್ನು ಕೂಡ ತೆಗೆದುಕೊಳ್ತಾ ಇದೆ. ಇಲ್ಲಿ ಡೊಮೆಸ್ಟಿಕ್ ಮಾರ್ಜಿನ್ ಕೆಲವೊಮ್ಮೆ ಕೇವಲ 5 to 8% ಮಾತ್ರ ಇರ್ಬೋದು. ಆದರೆ ಕಂಪನಿಯ ಓವರ್ ಆಲ್ ಆಪರೇಟಿಂಗ್ ಮಾರ್ಜಿನ್ ಬಂದು ಸುಮಾರು 10% ಇದೆ. ಇನ್ನು ನೆಟ್ ಪ್ರಾಫಿಟ್ಗೆ ಲ್ಯಾಂಡ್ ಸೇಲ್ಸ್, ಡಿವಿಡೆಂಡ್ ಇನ್ಕಮ್ ಅಂಡ್ ಗ್ರಾಂಟ್ಸ್ ನಂತಹ ಅದರ್ ಇನ್ಕಮ್ ಕೂಡ ಸಪೋರ್ಟ್ ಮಾಡ್ತಾ ಇದೆ. ಹೀಗಾಗಿ ಕೇವಲ ಪ್ರಾಫಿಟ್ ಎಷ್ಟು ಬಂದಿದೆ ಅನ್ನೋದನ್ನು ನೋಡೋದು ಮಾತ್ರ ಸಾಲೋದಿಲ್ಲ, ಆ ಪ್ರಾಫಿಟ್ನ ಕ್ವಾಲಿಟಿ ಹೇಗಿದೆ ಅನ್ನೋದನ್ನು ಕೂಡ ನೋಡೋದು ತುಂಬಾನೇ ಇಂಪಾರ್ಟೆಂಟ್. ಆಪರೇಷನಲ್ ಲೆವೆಲ್ನಲ್ಲೂ ಕೂಡ ಕೆಲವು ಪ್ರೆಷರ್ ಪಾಯಿಂಟ್ಗಳಿದ್ದಾವೆ. ಫಿಕ್ಸ್ಡ್ ಅಸೆಟ್ ಟರ್ನ್ ಓವರ್ ನಿರಂತರವಾಗಿ ಡಿಕ್ಲೈನ್ ಆಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಏನು? ರಿನ್ಯೂವಬಲ್ BOO ಪ್ರಾಜೆಕ್ಟ್ ನಲ್ಲಿ ಆಗ್ತಾ ಇರುವಂತ ಹೆವಿ ಅಪ್ಫ್ರಂಟ್ ಇನ್ವೆಸ್ಟ್ಮೆಂಟ್ಸ್. ಇಲ್ಲಿ ಅಸೆಟ್ ಅನ್ನ ಮೊದಲೇ ಆಡ್ ಮಾಡಲಾಗುತ್ತೆ, ಆದರೆ ಅದರ ರೆವಿನ್ಯೂ ನೆಕ್ಸ್ಟ್ 10 to 25 ಇಯರ್ಸ್ ನಲ್ಲಿ ಗ್ರಾಜುವಲಿ ಜನರೇಟ್ ಆಗ್ಬೋದು. FY26 ನಲ್ಲಿ ಆಪರೇಟಿಂಗ್ ಕ್ಯಾಶ್ ಫ್ಲೋ ಬಂದು 1080 ಕೋಟಿಯಿಂದ 542 ಕೋಟಿಗೆ ಇಳಿದಿದೆ. ಇದಕ್ಕೆ ಮುಖ್ಯ ಕಾರಣ ಬಂದು ಹೈಯರ್ ವರ್ಕಿಂಗ್ ಕ್ಯಾಪಿಟಲ್ ಅಂಡ್ ಡಿಲೇಡ್ EPC ಪ್ರಾಜೆಕ್ಟ್ಗಳು. ಆದರೆ ಇಲ್ಲಿ ಒಂದು ಬುಲ್ ಕೇಸ್ ಕೂಡ ಇದೆ. ಕಂಪನಿ FY28 ನ ಒಳಗಾಗಿ ರಿನ್ಯೂವಬಲ್ ಬಿಸ್ನೆಸ್ ನಲ್ಲಿ 1 ಗಿಗಾವ್ಯಾಟ್ ಕೆಪಾಸಿಟಿಗಾಗಿ ಸುಮಾರು 4,000 ಕೋಟಿಯ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದೆ. ಅಂಡ್ FY26 ನಲ್ಲಿ 30% ಗಿಂತ ಹೆಚ್ಚು ಆರ್ಡರ್ ಇನ್ಫ್ಲೋ ಗ್ರೋತ್ ಕೂಡ ಬಂದಿದೆ. ಆದರೆ ಒಂದು ಆರ್ಡರ್ ಸಿಕ್ಕಿದೆ ಅನ್ನೋದು ಬೇರೆ, ಆ ಆರ್ಡರ್ ನ ಪ್ರಾಫಿಟಬಲ್ ರೆವಿನ್ಯೂ ಆಗಿ ಹೇಗೆ ಕನ್ವರ್ಟ್ ಮಾಡ್ತೀವಿ ಅನ್ನೋದು ಕೂಡ ಬೇರೆ. ಹಾಗಾದ್ರೆ ಇದರ ವರ್ಡಿಕ್ಟ್ ಏನು? ಥರ್ಮ್ಯಾಕ್ಸ್ ನಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು ಆರ್ಡರ್ ಟು ರೆವಿನ್ಯೂ ಕನ್ವರ್ಷನ್, ಪ್ರಾಜೆಕ್ಟ್ ಮಾರ್ಜಿನ್ಸ್ ಅಂಡ್ ಕ್ಯಾಶ್ ಫ್ಲೋ. ಸುಮಾರು 95 XP ನಲ್ಲಿ ಟ್ರೇಡ್ ಆಗ್ತಾ ಇರುವಾಗ ಮಾರ್ಕೆಟ್ ಈಗಾಗಲೇ ಕಂಪನಿ ಎಕ್ಸಿಕ್ಯೂಷನ್ ಚೆನ್ನಾಗಿರುತ್ತೆ ಅನ್ನೋ ಬೆನಿಫಿಟ್ ಅನ್ನ ವ್ಯಾಲ್ಯೂಯೇಷನ್ ನಲ್ಲಿ ಇನ್ಕ್ಲೂಡ್ ಮಾಡಿದೆ. ಸೊ ಕಂಪನಿ ಕೂಡ ಈ ಎಕ್ಸ್ಪೆಕ್ಟೇಷನ್ಗೆ ಪ್ರೂಫ್ ಕೊಡಬೇಕು. ಚಾಪ್ಟರ್ 3 ಡೈನಮಿಕ್ ಟೆಕ್ನಾಲಜೀಸ್. ಬಿಗ್ ಕಸ್ಟಮರ್ಸ್, ಥಿನ್ ಎಕಾನಮಿಕ್ಸ್. ಡೈನಮಿಕ್ ಟೆಕ್ನಾಲಜೀಸ್ ಏರ್ಕ್ರಾಫ್ಟ್ ಅಥವಾ ಟ್ರ್ಯಾಕ್ಟರ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಿಲ್ಲ, ಆದರೆ ಅವುಗಳಿಗೆ ಬೇಕಾದಂತ ಮೆಷಿನ್ಗಳನ್ನ, ಕ್ರಿಟಿಕಲ್ ಕಾಂಪೊನೆಂಟ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿಕೊಡುತ್ತೆ. ಇದರ ಕಸ್ಟಮರ್ಗಳಲ್ಲಿ ಏರ್ಬಸ್ ಇದೆ, ಬೋಯಿಂಗ್ ಇದೆ, BMW ನಂತಹ ದೊಡ್ಡ ದೊಡ್ಡ ಹೆಸರುಗಳಿದಾವೆ. ಜೊತೆಗೆ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ಸ್ ಅಂಡ್ ಹೈ ಎಂಟ್ರಿ ಬ್ಯಾರಿಯರ್ಸ್ ಕೂಡ ಇದೆ. ನೋಡೋದಕ್ಕೆ ಇದೊಂದು ಗ್ಲೋರಿಯಸ್ ಆದಂತಹ ಡ್ರೀಮ್ ಬಿಸ್ನೆಸ್ ತರ ಕಾಣಿಸ್ತಾ ಇದೆ. ಅದರ ನಂಬರ್ಸ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. PE ಸುಮಾರು 143x ಇದೆ. ROC ಕೇವಲ 10% ಮಾತ್ರ ಇದೆ. ROE 6.6% ಮಾತ್ರ ಇದೆ. ನೆಟ್ ಪ್ರಾಫಿಟ್ ಮಾರ್ಜಿನ್ ಬಂದು 3.1% ಮಾತ್ರ ಇದೆ. ಅಂಡ್ 3 ಇಯರ್ಸ್ ಸೇಲ್ಸ್ CAGR ಕೇವಲ 7.2%. FY26 ನಲ್ಲಿ ಕಂಪನಿಯ ಸುಮಾರು ಅರ್ಧದಷ್ಟು ರೆವಿನ್ಯೂ ಕಾಂಟ್ರಿಬ್ಯೂಟ್ ಮಾಡುವಂತ ಏರೋಸ್ಪೇಸ್ ಬಿಸ್ನೆಸ್ ಸ್ಟ್ರಾಂಗ್ ಗ್ರೋತ್ ಅನ್ನು ತೋರಿಸಿದೆ. ಆದರೆ ಉಳಿದ ಅರ್ಧದಷ್ಟು ಬಿಸ್ನೆಸ್ ಗ್ರೋತ್ 7% ಗಿಂತ ಕಮ್ಮಿ ಇದೆ. ಈ ಬಿಸ್ನೆಸ್ಗಳು ಕಂಪನಿಯ ರೆವಿನ್ಯೂನಲ್ಲಿ ಸುಮಾರು 22% ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಆದರೆ ಇದು ಈಗ ಲಾಸ್ ಮೇಕಿಂಗ್ ಆಗಿದೆ. ಇನ್ನು UK ಹೈಡ್ರಾಲಿಕ್ಸ್ ಬಿಸ್ನೆಸ್ ಸಪ್ಲೈ ಚೈನ್ ಡಿಸ್ಟ್ರಪ್ಷನ್ಸ್, ಲಾಸ್ ಅಂಡ್ ನೆಗೆಟಿವ್ ಎಬಿಡಾ ಅನ್ನ ಎದುರಿಸ್ತಾ ಇದೆ. Q4 FY26 ನ ಹೆಡ್ಲೈನ್ಸ್ ರೆವಿನ್ಯೂ ಗ್ರೋತ್ 13.8% ಆಗಿತ್ತು. ಇನ್ನು ಕರೆನ್ಸಿ ಗ್ರೋತ್ ಕೇವಲ 7.1% ಮಾತ್ರ ಇದೆ. ಅಂದ್ರೆ ಗ್ರೋತ್ ನ ಒಂದು ಭಾಗ ಕರೆನ್ಸಿ ಮೂವ್ಮೆಂಟ್ ಇಂದ ಬಂದಿದೆ. ಕಂಪನಿಯ ಅರ್ನಿಂಗ್ಸ್ ಕೂಡ ವಾಲಟೈಲ್ ಆಗಿದೆ ಅಂಡ್ ಇದಕ್ಕೆ ಅದರ್ ಇನ್ಕಮ್ ಕೂಡ ಸಪೋರ್ಟ್ ಅನ್ನು ಕೊಡ್ತಾ ಇದೆ. ಇನ್ವೆಂಟರಿ ಟರ್ನ್ ಓವರ್ ನ ಬಗ್ಗೆ ನೋಡೋದಾದ್ರೆ FY22 ನಲ್ಲಿ 2.6x ಇದ್ದಿದ್ದು ಈಗ ಅಂದ್ರೆ FY26 ಗೆ ಬಂದಾಗ 1.9x ಗೆ ಇಳಿದಿದೆ. ಇದಕ್ಕೆ ಕಾರಣ ಏನು? ಏರೋಸ್ಪೇಸ್ ಬಿಸ್ನೆಸ್ ನಲ್ಲಿ ಇನ್ವೆಂಟರಿ ಅಂಡ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಸಾಕಷ್ಟು ಹೆಚ್ಚಾಗಿದೆ. ಇದರಿಂದಾಗಿ ಕ್ಯಾಶ್ ಕನ್ವರ್ಷನ್ ಕೂಡ ವಾಲಟೈಲ್ ಆಗಿದೆ. ಇನ್ನು ರಿಸರ್ವೇಬಲ್ಸ್ ಅಂಡ್ ಇನ್ವೆಂಟರಿ ಬಿಲ್ಡಪ್ ಕಾರಣದಿಂದಾಗಿ ಆಪರೇಟಿಂಗ್ ಕ್ಯಾಶ್ ಫ್ಲೋ, ಅರ್ನಿಂಗ್ಸ್ ಅಂಡ್ ಕನ್ಸಿಸ್ಟೆಂಟ್ಲಿ ರಿಫ್ಲೆಕ್ಟ್ ಮಾಡ್ತಾ ಇಲ್ಲ. ಹಾಗಾದ್ರೆ ಇನ್ವೆಸ್ಟರ್ ಇಲ್ಲಿ ನಿಜವಾಗಿಯೂ ಯಾವುದರ ಮೇಲೆ ಬೆಟ್ ಮಾಡ್ತಾ ಇದ್ದಾನೆ? ಏರೋಸ್ಪೇಸ್ ಸ್ಕೇಲ್ ಅಪ್, ಹೈಡ್ರಾಲಿಕ್ಸ್, ಅಥವಾ ಟರ್ನ್ ಅರೌಂಡ್ ಬೆಟರ್ ಮಾರ್ಜಿನ್ಸ್ ಅಂಡ್ ಪ್ರಾಫಿಟ್ ಅನ್ನ ಕ್ಯಾಶ್ ಆಗಿ ಕನ್ವರ್ಟ್ ಮಾಡೋದು? ಇವೆಲ್ಲವೂ ಕೂಡ ಒಂದೇ ಟೈಮ್ನಲ್ಲಿ ಆಗಬೇಕು. ಈಗ ವರ್ಡಿಕ್ಟ್, ಒಂದು ದೊಡ್ಡ ಆ್ಯಂಡ್ ಇಂಪ್ರೆಸಿವ್ ಕಸ್ಟಮರ್ ಲಿಸ್ಟ್ ಇದ್ದ ಮಾತ್ರಕ್ಕೆ ಅದು ಆಟೋಮೆಟಿಕಲಿ ಗ್ರೇಟ್ ಶೇರ್ ಹೋಲ್ಡಿಂಗ್ ಎಕನಾಮಿಕ್ಸ್ ಕೊಡುತ್ತೆ ಅಂತ ಅರ್ಥ ಅಲ್ಲ. ಸುಮಾರು 143x ಅರ್ನಿಂಗ್ಸ್ ವ್ಯಾಲ್ಯೂಯೇಷನ್ನಲ್ಲಿ ಈ ಸ್ಟೋರಿಗೆ ಇಂಪ್ರೆಸಿವ್ ಕಾಂಟ್ರಾಕ್ಟ್ಸ್ ಮಾತ್ರ ಸಾಕಾಗೋದಿಲ್ಲ, ಸಸ್ಟೈನೇಬಲ್ ಆದಂಥ ರಿಟರ್ನ್ ಆ್ಯಂಡ್ ಸ್ಟ್ರಾಂಗ್ ಕ್ಯಾಶ್ ಫ್ಲೋ ಕೂಡ ಬೇಕಾಗತ್ತೆ. ಆದರೂ ನಮ್ಮ ಫೈನಲ್ ಸ್ಟಾಕ್ನ PE ಡೈನಮಿಕ್ಸ್ಗಿಂತ ಸುಮಾರು ಡಬಲ್ ಇದೆ ಆ್ಯಂಡ್ ಆ ಕಂಪನಿಯ ಇಂಡಿಯನ್ ಕೋರ್ ಮಾರ್ಕೆಟ್ ಶೇರ್ ಕೇವಲ 3% ಮಾತ್ರ ಇದೆ. ಕಂಪನಿ ಯಾವುದು ಅಂತ ಗೆಸ್ ಮಾಡ್ತಾ ಇದ್ದೀರಾ? ರಿವೀಲ್ ಮಾಡೋ ಮುಂಚೆ ಯಾವುದಾ ಕಂಪನಿ ಅಂತ ಕಮೆಂಟ್ನಲ್ಲಿ ಬರೀರಿ. ಆದರೆ ಅದಕ್ಕೂ ಮೊದಲು ನಮ್ಮ 4th ಕಂಪನಿ ಬಗ್ಗೆ ನೋಡೋಣ. ಇದು ಒಂದು ವಿಸಿಬಲ್ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ.
ಆದರೆ ಈ ಪ್ರಾಡಕ್ಟ್ ಇಲ್ಲದೆ ಸ್ಟೀಲ್ ಪ್ಲಾಂಟ್ಸ್ ಆ್ಯಂಡ್ ಹಾಸ್ಪಿಟಲ್ಸ್ ಕೂಡ ಹಾಲ್ಟ್ ಆಗಬಹುದು. ಚಾಪ್ಟರ್ 4 ಲಿಂಡ್ ಇಂಡಿಯಾ ಎಸೆನ್ಷಿಯಲ್ ಪ್ರಾಡಕ್ಟ್ ಎಕ್ಸ್ಪೆನ್ಸಿವ್ ಎಕ್ಸ್ಪೆಕ್ಟೇಷನ್ಸ್. ಈ ಸ್ಟೀಲ್ ಕಂಪನಿಗಳಿಗೆ 24/7 ಆಕ್ಸಿಜನ್ ಬೇಕೇ ಬೇಕು, ಹಾಸ್ಪಿಟಲ್ಗಳಿಗೆ ಮೆಡಿಕಲ್ ಗ್ಯಾಸಸ್ ಬೇಕೇ ಬೇಕು ಆ್ಯಂಡ್ ಫ್ಯಾಕ್ಟ್ರಿಗಳಿಗೆ ಸ್ಪೆಷಾಲಿಟಿ ಗ್ಯಾಸಸ್ ಕೂಡ ಬೇಕು. ಲಿಂಡ್ ಇಂಡಿಯಾ ಇಂತಹ ಕ್ಲೈಂಟ್ಗಾಗಿ ಗ್ಯಾಸ್ ಪ್ಲಾಂಟ್ಗಳನ್ನು ಬಿಲ್ಡ್ ಮಾಡಿ ಓನ್ ಮಾಡಿ ಅದನ್ನು ಆಪರೇಟ್ ಮಾಡುತ್ತೆ. ಇದರ ಲಾಂಗ್ ಟರ್ಮ್ ಬಿಲ್ಡ್ ಓನ್ ಆಪರೇಟ್ ಕಾಂಟ್ರಾಕ್ಟ್ಸ್ನ ಮೂಲಕ ರಿಕರಿಂಗ್ ರೆವೆನ್ಯೂ ಆ್ಯಂಡ್ ಬಿಸ್ನೆಸ್ ವಿಸಿಬಿಲಿಟಿ ಸಿಗುತ್ತೆ. ಬಿಸ್ನೆಸ್ ಎಸೆನ್ಷಿಯಲ್ ಆಗಿದೆ, ಮಾರ್ಜಿನ್ಸ್ ಕೂಡ ಸ್ಟ್ರಾಂಗ್ ಆಗಿದೆ. ಅದರ ವ್ಯಾಲ್ಯೂಯೇಷನ್ ಸುಮಾರು 105x P ಆ್ಯಂಡ್ 22.8x ಪ್ರೈಸ್ ಟು ಸೇಲ್ಸ್. ಕಳೆದ 2 ವರ್ಷಗಳಲ್ಲಿ ಕಂಪ್ನಿಯ ಸೇಲ್ಸ್ ಗ್ರೋತ್ ನೆಗೆಟಿವ್ನಿಂದ ಸಿಂಗಲ್ ಡಿಜಿಟ್ ರೇಂಜ್ನಲ್ಲಿ ಉಳಿದಿದೆ. ಕಂಪ್ನಿಯ ರೆವಿನ್ಯೂನಲ್ಲಿ ಸುಮಾರು 32% ಕಾಂಟ್ರಿಬ್ಯೂಟ್ ಮಾಡುವಂಥ ಪ್ರಾಜೆಕ್ಟ್ ಇಂಜಿನಿಯರಿಂಗ್ ಡಿವಿಷನ್ 11% ಡಿಕ್ಲೈನ್ ಆಗಿದೆ. ಇನ್ನು ಗ್ಯಾಸಸ್ ಬಿಸ್ನೆಸ್ನ ಎಬಿಡಾ ಮಾರ್ಜಿನ್ ಬಂದು 36%ಗೆ ತಲುಪಿದೆ. ಇದಕ್ಕೆ ಕಾರಣ ಏನು? ಹೈಯರ್ ಮಾರ್ಜಿನ್ ಪ್ರಾಡಕ್ಟ್ ಮಿಕ್ಸ್. ಆದರೆ ಮ್ಯಾನೇಜ್ಮೆಂಟ್ ಇಂಟೆನ್ಸ್ ಕಾಂಪಿಟೇಷನ್ ಆ್ಯಂಡ್ ಪ್ರಿಡೇಟರಿ ಪ್ರೈಸಿಂಗ್ನ ಬಗ್ಗೆ ಕೂಡ ವಾರ್ನಿಂಗ್ ಅನ್ನು ಕೊಡ್ತಾ ಇದೆ. ಬಿಲ್ಡ್ ಓನ್ ಆಪರೇಟ್ ಮಾಡೆಲ್ಗೂ ಕೂಡ ಒಂದು ಚಾಲೆಂಜ್ ಇದೆ. ಕೆಲವು ಸ್ಟೀಲ್ ಕಸ್ಟಮರ್ಸ್ ಈಗ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಸೈನ್ ಮಾಡೋ ಬದಲು ಆಕ್ಸಿಜನ್ ಪ್ಲಾಂಟನ್ನು ತಾವೇ ಓನ್ ಮಾಡೋದಕ್ಕೆ ಪ್ರಿಫರ್ ಮಾಡ್ತಾ ಇದ್ದಾರೆ. ಗವರ್ನೆನ್ಸ್ ಕೂಡ ಗಮನಿಸಬೇಕಾದಂಥ ಒಂದು ಮೇಜರ್ ಪಾಯಿಂಟ್. 2021 ಆ್ಯಂಡ್ 2026ರಲ್ಲಿ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ರೆಸೊಲ್ಯೂಷನ್ ಅನ್ನ ಶೇರ್ ಹೋಲ್ಡರ್ಸ್ ರಿಜೆಕ್ಟ್ ಮಾಡಿದ್ದಾರೆ. ಇದರ ಜೊತೆಗೆ ಟ್ರಾನ್ಸಾಕ್ಷನ್ ಲಿಮಿಟ್ನ ಬಗ್ಗೆ ಇದ್ದಂಥ ರೆಗ್ಯುಲೇಟರಿ ಕ್ಲಾರಿಫಿಕೇಶನ್ ಕೂಡ ಈ ಕನ್ಸರ್ನ್ ಅನ್ನ ಮತ್ತಷ್ಟು ಹೈಲೈಟ್ ಮಾಡಿದೆ. ಹೌದು, ಕಂಪ್ನಿಯ ಬಳಿ ಸುಮಾರು 2,500 ಕೋಟಿ ಆರ್ಡರ್ ಬುಕ್ ಇದೆ. ಇದು FY26 ರೆವಿನ್ಯೂನ ಆಲ್ಮೋಸ್ಟ್ ಸೇಮ್ ಸೈಜ್. ಆದರೆ 105x ಅರ್ನಿಂಗ್ ಅಂದರೆ 105x ಅರ್ನಿಂಗ್ಸ್ ವ್ಯಾಲ್ಯೂಯೇಷನ್ ಜಸ್ಟಿಫೈ ಮಾಡಬೇಕಾದ್ರೆ ಈ ಆರ್ಡರ್ ಬುಕ್ ಫಾಸ್ಟರ್ ಕೋರ್ ಗ್ರೋತ್ ಆಗಿ ಕನ್ವರ್ಟ್ ಆಗಬೇಕು. ಇಲ್ಲಿ ವರ್ಡಿಕ್ಟ್ ಏನು? ಲಿಂಡ್ ಬಿಸ್ನೆಸ್ ರೆಸಿಲಿಯಂಟ್ ಆಗ್ಬೋದು, ಆದರೆ ವ್ಯಾಲ್ಯೂಯೇಷನ್ ಈಗ ಕೇವಲ ರೆಸಿಲಿಯನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಅದು ಎಕ್ಸೆಲರೇಷನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಹೀಗಾಗಿ ಇನ್ವೆಸ್ಟರ್ಸ್ ಮುಖ್ಯವಾಗಿ ಈ 4 ವಿಷಯಗಳನ್ನು ಟ್ರ್ಯಾಕ್ ಮಾಡಬೇಕು: ಕೋರ್ ಗ್ರೋತ್, ಆರ್ಡರ್ ಎಕ್ಸಿಕ್ಯೂಷನ್, ಮಾರ್ಜಿನ್ಸ್ ಆ್ಯಂಡ್ ಗವರ್ನೆನ್ಸ್. ಈಗ ನಮ್ಮ ಕೊನೆಯ ಕಂಪನಿ, ಫೈನಲ್ ಕಂಪನಿ, ಇಲ್ಲಿವರೆಗೆ ಹೈಯೆಸ್ಟ್ PE 143x ಇತ್ತು. ಆದರೆ ಈ ಕಂಪನಿಯ PE ಸುಮಾರು 280x. ಇಲ್ಲಿವರೆಗೆ ಹೈಯೆಸ್ಟ್ ಪ್ರೈಸ್ ಟು ಸೇಲ್ಸ್ 22.8x ಇತ್ತು. ಆದರೆ ಈ ಕಂಪನಿಯದ್ದು 80x. ಆ್ಯಂಡ್ ಈ ಕಂಪನಿಯ ಐಡೆಂಟಿಟಿಯನ್ನು ಡಿಫೈನ್ ಮಾಡುವಂಥ ಪ್ರಾಡಕ್ಟ್ನಲ್ಲಿ ಅದರ ಇಂಡಿಯನ್ ಮಾರ್ಕೆಟ್ ಶೇರ್ ಕೇವಲ ಸುಮಾರು 3% ಮಾತ್ರ. ಚಾಪ್ಟರ್ 5 ಕ್ಯೂಪಿಡ್ ಗ್ರೋತ್ ಸ್ಟೋರಿ ಅಥವಾ ಎಕ್ಸ್ಪೆಕ್ಟೇಷನ್ನ ಸ್ಕೈ ಸ್ಕ್ರಾಪರ್. ಸೌತ್ ಆಫ್ರಿಕಾಗೆ HIV ಪ್ರಿವೆನ್ಷನ್ ಕ್ಯಾಂಪೇನ್ಗಾಗಿ ಮಿಲಿಯನ್ಸ್ ಆಫ್ ಫೀಮೇಲ್ ಕಾಂಡಮ್ಸ್ ಬೇಕಾದರೆ ಕ್ಯೂಪಿಡ್ ಅವುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡ್ಬೋದು. ಕಂಪನಿ 100ಕ್ಕೂ ಹೆಚ್ಚು ಕಂಟ್ರೀಸ್ಗಳಿಗೆ ಎಕ್ಸ್ಪೋರ್ಟ್ ಮಾಡುತ್ತೆ. ಇದರ ಪೋರ್ಟ್ಫೋಲಿಯೋ ಬಂದು ಕಾಂಡಮ್ಸ್ ಇದೆ, IVD ಕಿಟ್ಸ್ ಇದೆ. ಇಷ್ಟು ಮಾತ್ರ ಅಲ್ಲ, ಈಗ ಪರ್ಫ್ಯೂಮ್ಸ್ ಮತ್ತು ಹೇರ್ ಆಯಿಲ್ ಕೂಡ ಸೇರ್ಕೊಂಡಿದ್ದಾವೆ. ಬಿಸ್ನೆಸ್ ನೀಶ್ ಇಷ್ಟೆಲ್ಲ ಇದೆ. ಆ್ಯಂಡ್ FY26ನಲ್ಲಿ ರೆವಿನ್ಯೂ ಆ್ಯಂಡ್ ಮಾರ್ಜಿನ್ಸ್ ಎರಡರಲ್ಲೂ ಕೂಡ ಇಂಪ್ರೂವ್ಮೆಂಟ್ ಕಂಡು ಬಂದಿದೆ. ಆದರೆ ಈಗ ಈ ವಿಡಿಯೋನಲ್ಲಿ ಕೊನೆಯವರೆಗೂ ನಿಮ್ಮನ್ನು ಕಾಯಿಸಿದ್ದಂಥ ಆ ನಂಬರನ್ನು ನೋಡೋಣ. PE ಸುಮಾರು 280x, ಪ್ರೈಸ್ ಟು ಸೇಲ್ಸ್ ಸುಮಾರು 80x, PEG ಸುಮಾರು 8x. ಹಿಸ್ಟಾರಿಕಲಿ ಈ ಸ್ಟಾಕ್ ಸುಮಾರು 20 to 60x ಅರ್ನಿಂಗ್ಸ್ ವ್ಯಾಲ್ಯೂಯೇಷನ್ನಲ್ಲಿ ಟ್ರೇಡ್ ಆಗ್ತಾ ಇತ್ತು. ಆದರೆ ಈಗ ಬಿಸ್ನೆಸ್ಗಿಂತ ವ್ಯಾಲ್ಯೂಯೇಷನ್ ತುಂಬ ವೇಗವಾಗಿ ರೀರೇಟ್ ಆಗಿದೆ. 14,000 crore ರೆವಿನ್ಯೂ ಹೊಂದಿರುವಂಥ ಮ್ಯಾನ್ಕೈಂಡ್ ಫಾರ್ಮಾ ಸುಮಾರು 53x P-ನಲ್ಲಿ ಟ್ರೇಡ್ ಆಗ್ತಾ ಇದೆ. ಆ್ಯಂಡ್ ಡ್ಯೂರೆಕ್ಸ್ ಓನರ್ ಆಗಿರುವಂಥ ಈ ರೆಕಿಟ್ ಸುಮಾರು 11x ಟ್ರೇಡ್ ಆಗ್ತಾ ಇದೆ. ಕ್ಯೂಪಿಡ್ನ ಇಂಡಿಯನ್ ಮಾರ್ಕೆಟ್ ಶೇರ್ ಕೇವಲ 3% ಇದೆ. ಆದರೆ ಮ್ಯಾನ್ಕೈಂಡ್ನ ಮಾರ್ಕೆಟ್ ಶೇರ್ ಇದಕ್ಕಿಂತ ಸುಮಾರು 10 ಪಟ್ಟು ದೊಡ್ಡದಾಗಿದೆ. ಇದರಲ್ಲೇ ಅತ್ಯಂತ ಸ್ಟ್ರೈಕಿಂಗ್ ಕಂಪ್ಯಾರಿಸನ್ ಇದೆ. ಕ್ಯೂಪಿಡ್ನ ಮಾರ್ಕೆಟ್ ಕ್ಯಾಪ್ ಸುಮಾರು 30,000 crore, ಅಂದರೆ ಎಂಟೈರ್ ಇಂಡಿಯನ್ ಕಾಂಡಮ್ ಮಾರ್ಕೆಟ್ನ ಎಸ್ಟಿಮೇಟೆಡ್ ಸೈಜ್ಗಿಂತ ಸುಮಾರು 11 ಪಟ್ಟು ಹೆಚ್ಚು. ಇನ್ನು 2030 ಹೊತ್ತಿಗೆ ಎಸ್ಟಿಮೇಟೆಡ್ ಗ್ಲೋಬಲ್ ಫಿಮೇಲ್ ಕಾಂಡಮ್ ಮಾರ್ಕೆಟ್ ಸುಮಾರು 12,000 crore ಇರಬಹುದು. ಆದರೆ ಕ್ಯೂಪಿಡ್ನ ಕರೆಂಟ್ ಮಾರ್ಕೆಟ್ ಕ್ಯಾಪ್ ಇದಕ್ಕಿಂತ ಸುಮಾರು 2.5 ಪಟ್ಟು ಹೆಚ್ಚಿದೆ. ಅಂದರೆ ಮಾರ್ಕೆಟ್ ಈಗಿನ ಬಿಸ್ನೆಸ್ಗೆ ಪ್ರೈಸ್ ಮಾಡ್ತಾ ಇಲ್ಲ, ಭವಿಷ್ಯದಲ್ಲಿ ಅಂದರೆ ಫ್ಯೂಚರ್ನಲ್ಲಿ ಕಂಪನಿ ಆಗಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥ ಒಂದು ದೊಡ್ಡ ಗ್ರೋತ್ಗೆ ಇವತ್ತೇ ಪ್ರೈಸ್ ಮಾಡ್ತಾ ಇದೆ. FY26ನಲ್ಲಿ ರೆವಿನ್ಯೂ ಆ್ಯಂಡ್ ಮಾರ್ಜಿನ್ಸ್ ಎರಡರಲ್ಲೂ ಕೂಡ ಸ್ಟ್ರಾಂಗ್ ಇಂಪ್ರೂವ್ಮೆಂಟ್ ಕಂಡು ಬಂದಿದೆ. ಮ್ಯಾನೇಜ್ಮೆಂಟ್ನ ಟಾರ್ಗೆಟ್ನ ಪ್ರಕಾರ FY26ಗೆ 391 ಕೋಟಿ ರೆವಿನ್ಯೂ, FY29ನ ವೇಳೆಗೆ ಅದು 1,150 ಕೋಟಿಗೆ ತಲುಪಬೇಕು. FY27ಗೆ ಅದು 600 ಕೋಟಿ ರೆವಿನ್ಯೂ ಆ್ಯಂಡ್ 180 ಕೋಟಿ ಪ್ರಾಫಿಟ್ ಟಾರ್ಗೆಟ್ ಅನ್ನು ಕೂಡ ಇಟ್ಕೊಂಡಿದೆ. ಸೌತ್ ಆಫ್ರಿಕಾದ 5-year ಗವರ್ಮೆಂಟ್ ಕಾಂಟ್ರಾಕ್ಟ್ ಒಂದು ಸ್ಟ್ರಾಂಗ್ ಪಾಸಿಟಿವ್ ಇದೆ. ಇದರಿಂದಾಗಿ ಆನ್ಯುವಲ್ ರೆವಿನ್ಯೂ ಸುಮಾರು 115 ಕೋಟಿ ಬರಬಹುದು. ಅಂದರೆ ಇದು FY26 ರೆವಿನ್ಯೂನ ಸುಮಾರು 30%. ಆದರೆ ಗ್ಯಾಪ್ ಇಲ್ಲಿದೆ. ಈಗ ವಿಸಿಬಲ್ ಆಗಿರುವಂಥ ಆರ್ಡರ್ಸ್ ಒಂದು ಕಡೆ, ಮ್ಯಾನೇಜ್ಮೆಂಟ್ನ ಆಂಬಿಷಿಯಸ್ ಗೈಡೆನ್ಸ್ ಇನ್ನೊಂದು ಕಡೆ. ಫ್ರೆಶ್ ಆರ್ಡರ್ ಇನ್ಫ್ಲೋ ತುಂಬ ವೇಗವಾಗಿ ಸ್ಕೇಲ್ ಆಗ್ತಾ ಇದೆ. ಇದರ ಜೊತೆಗೆ ಇನ್ನೂ ಕೆಲವು ರಿಸ್ಕ್ ಫ್ಯಾಕ್ಟರ್ಗಳು ಕೂಡ ಹಾಗೆ ಇದ್ದಾವೆ.
ಕಂಪನಿಯ ಸುಮಾರು 59% ರೆವಿನ್ಯೂ ಎಕ್ಸ್ಪೋರ್ಟ್ ನಿಂದ ಬರ್ತಾ ಇದೆ ಅಂಡ್ ಮಾರ್ಜಿನ್ಸ್ಗೆ ಫೇವರೇಬಲ್ ಕರೆನ್ಸಿ ಮೂವ್ಮೆಂಟ್ ಕೂಡ ಸಪೋರ್ಟ್ ಕೊಡ್ತಾ ಇದೆ. ಈ ಫೀಮೇಲ್ ಕಾಂಡಮ್ಸ್ ಕಂಪನಿಯ ರೆವಿನ್ಯೂನ ಸುಮಾರು 17% ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಆದರೆ ಟೆಂಡರ್, ಶಿಪ್ಮೆಂಟ್ ಡಿಲೇಗಳು ಅಂಡ್ ಆರ್ಡರ್ ಕಾನ್ಸಂಟ್ರೇಷನ್ ಕಾರಣದಿಂದಾಗಿ ರೆವಿನ್ಯೂನಲ್ಲಿ ವಾಲಟಿಲಿಟಿ ಬಂದಿದೆ. ಇನ್ನು B2C FMCG ಪುಷ್ ಸಂಪೂರ್ಣ ಬೇರೆದೇ ಗೇಮ್. ಇಲ್ಲಿ ಬ್ರ್ಯಾಂಡ್ ಡಿಸ್ಟ್ರಿಬ್ಯೂಷನ್ ಅಂಡ್ ಮಾರ್ಕೆಟ್ ಎಕ್ಸಿಕ್ಯೂಷನ್ ಅಂಡ್ ಕಂಪನಿ ಪ್ರೂವ್ ಮಾಡಬೇಕಾಗಿದೆ. ಇನ್ನು ವರ್ಡಿಕ್ಟ್ ಏನು, ಕ್ಯೂಪಿಡ್ನ ಗ್ರೋತ್ ರಿಯಲ್ ಆಗಿರ್ಬೋದು, ಆಪರ್ಚುನಿಟಿ ಕೂಡ ರಿಯಲ್ ಆಗಿರ್ಬೋದು, ಆದರೆ 280x P ವ್ಯಾಲ್ಯೂಯೇಷನ್ ಅಲ್ಲಿ ಗ್ರೋತ್ ಮಾತ್ರ ಸಾಕಾಗೋದೇ ಇಲ್ಲ. ನಿಯರ್ ಪರ್ಫೆಕ್ಟ್ ಎಕ್ಸಿಕ್ಯೂಷನ್, ದೊಡ್ಡ ಫ್ರೆಶ್ ಆರ್ಡರ್ಸ್, ಸ್ಟೇಬಲ್ ಮಾರ್ಜಿನ್ಸ್ ಅಂಡ್ ಸಕ್ಸಸ್ಫುಲ್ B2C ಎಕ್ಸ್ಪ್ಯಾನ್ಷನ್ ಇವೆಲ್ಲವೂ ಕೂಡ ಒಟ್ಟಿಗೆ ಬೇಕಾಗತ್ತೆ. ಇಲ್ಲಿ ರಿಸ್ಕ್ ಏನು ಅಂದ್ರೆ ಕಂಪ್ನಿ ಗ್ರೋ ಆಗೋದಿಲ್ಲ ಅಂತ ಹೇಳೋದಲ್ಲ, ರಿಸ್ಕ್ ಏನು ಅಂದ್ರೆ ಕಂಪ್ನಿ ಗ್ರೋ ಆಗಬಹುದು, ಆದರೆ ಈಗಾಗಲೇ ಸ್ಟಾಕ್ ಪ್ರೈಸ್ ಅಸ್ಯೂಮ್ ಮಾಡಿರುವಷ್ಟು ಗ್ರೋ ಆಗದೇ ಇರಬಹುದು. ಸೊ ಕನ್ಕ್ಲೂಷನ್ ಏನು, ಗ್ರೇಟ್ ಕಂಪ್ನಿ ಯಾವಾಗಲೂ ಗ್ರೇಟ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂತ ಅರ್ಥ ಅಲ್ಲ. ಈ ಎಲ್ಲ 5 ಸ್ಟೋರೀಸ್ನಲ್ಲಿ ಅದು ಗೊತ್ತಾಗಿದೆ. ಡಿಮಾರ್ಟ್ ಕ್ವಾಲಿಟಿ ಸ್ಟ್ರಾಂಗ್ ಆಗಿದೆ, ಆದರೆ ಸೇಮ್ ಸ್ಟೋರ್ ಗ್ರೋತ್ ಅಂಡ್ ಅಸೆಟ್ ಪ್ರೊಡಕ್ಟಿವಿಟಿಲಿ ಸ್ಲೋ ಇದೆ. ಥರ್ಮ್ಯಾಕ್ಸ್ ಆಪರ್ಚುನಿಟಿ ಸ್ಟ್ರಾಂಗ್ ಇದೆ, ಆದರೆ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಆಗಿರ್ಬೋದು ಅಥವಾ ಕ್ಯಾಶ್ ಕನ್ವರ್ಷನ್ ಮಿಕ್ಸ್ಡ್ ಆಗಿರ್ಬೋದು ಸಮಸ್ಯೆ ಇದೆ. ಡೈನಮ್ಯಾಟಿಕ್ ಕಸ್ಟಮರ್ಸ್ ಪ್ರೆಸ್ಟೀಜಿಯಸ್ ಆಗಿದ್ದಾರೆ, ಆದರೆ ರಿಟರ್ನ್ಸ್, ಮಾರ್ಜಿನ್ಸ್ ಅಂಡ್ ಗ್ರೋತ್ ವೀಕ್ ಆಗಿದೆ. ಲಿಂಡ್ ಬಿಸ್ನೆಸ್ ಎಸೆನ್ಷಿಯಲ್ ಆಗಿದೆ, ಆದರೆ ಗ್ರೋತ್ ವ್ಯಾಲ್ಯೂಯೇಷನ್ಗಿಂತ ಹಿಂದೆ ಇದೆ. ಕ್ಯೂಪಿಡ್ ಗ್ರೋತ್ ಆಂಬಿಷಿಯಸ್ ಆಗಿದೆ, ಆದರೆ ಎಕ್ಸ್ಪೆಕ್ಟೇಷನ್ಸ್ ಬಿಸ್ನೆಸ್ಗಿಂತ ಹಲವು ಹೆಜ್ಜೆ ಹಿಂದೆ ಇದೆ. ಆದರೆ ಎಕ್ಸ್ಪೆಕ್ಟೇಷನ್ ಬಿಸ್ನೆಸ್ಗಿಂತ ತುಂಬಾ ಹೆಜ್ಜೆ ಮುಂದೆ ಹೋಗಿದೆ. ವ್ಯಾಲ್ಯೂಯೇಷನ್ ಜಾಸ್ತಿ ಇದೆ ಅನ್ನೋದೇ ಕ್ರ್ಯಾಶ್ಗೆ ಕಾರಣ ಅಂತಲ್ಲ. ಒಂದು ಎಕ್ಸ್ಪೆನ್ಸಿವ್ ಸ್ಟಾಕ್ ಇನ್ನು ಹೆಚ್ಚು ಎಕ್ಸ್ಪೆನ್ಸಿವ್ ಆಗಬಹುದು, ಆದರೆ ಹೈ ವ್ಯಾಲ್ಯೂಯೇಷನ್ ಮಾರ್ಜಿನ್ ಆಫ್ ಸೇಫ್ಟಿಯನ್ನು ಕಮ್ಮಿ ಮಾಡುತ್ತೆ. ಆಗ ಒಂದು ರೆಗ್ಯುಲೇಷನ್, ಒಂದು ವೀಕ್ ಕ್ವಾರ್ಟರ್ ಅಥವಾ ಒಂದು ಡಿಲೇಡ್ ಪ್ರಾಜೆಕ್ಟ್ ಅಥವಾ ಒಂದು ಮಿಸ್ಡ್ ಟಾರ್ಗೆಟ್ ಕೂಡ ರೀರೇಟಿಂಗ್ಗೆ ಕಾರಣ ಆಗಬಹುದು. ಸೊ IEXನ 28% ಫಾಲ್ ಸ್ಟಾರ್ಟಿಂಗ್ನಲ್ಲಿ ಹೇಳದ್ನಲ್ಲ, ಇದನ್ನೇ ನೆನಪಿಸುತ್ತೆ. ಸೊ ಕೊನೆಯದಾಗಿ ಇದು ಯಾವುದೇ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ, ಇದು ಪ್ಯೂರ್ಲಿ ವ್ಯಾಲ್ಯೂಯೇಷನ್ ಅನಾಲಿಸಿಸ್. ಸೊ ನಿಮ್ಮ ಪ್ರಕಾರ ಈ 5 ಸ್ಟಾಕ್ಗಳಲ್ಲಿ ಯಾವ ಸ್ಟಾಕ್ನಲ್ಲಿ ಅತಿ ಹೆಚ್ಚು ಎಕ್ಸ್ಪೆಕ್ಟೇಷನ್ಸ್ ಈಗಾಗಲೇ ಪ್ರೈಸ್ ಇನ್ ಆಗಿದೆ? ಕಮೆಂಟ್ನಲ್ಲಿ ಹೇಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಕೀಪ್ ಇನ್ವೆಸ್ಟಿಂಗ್, ಕೀಪ್ ಗ್ರೋಯಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.